ಅಪ್ಪ ನಾರ್ಮಲ್ ಆಗಿ ಹುಡುಗನ್ ಮನೇಲಿ ಬರ್ತಾರೆ ಅಂತ ಹುಡುಗಿಗ್ ಮೇಕಪ್ ಮಾಡ್ತಾರೆ. ನೀನೇನಪ್ಪ ಹುಡುಗಿ ಮನೇಲಿ ಬರ್ತಾರೆ ಅಂತ ನನ್ನ ಬೆದ್ರು ಬೊಂಬೆ ಮಾಡ್ಕೊಡ್ತಿದ್ಯಾ? ಇದ್ ನ್ಯಾಯನ ನೀತಿನ? ಮುಚ್ಕೊಂಡು ನಾನು ಹೇಳ್ದಂಗೆ ನಡ್ಕೋ. ಎಕ್ಸ್ಟ್ರಾ ಓವರ್ ಆಕ್ಟಿಂಗ್ ಮಾಡದೆ ಮಗ ಅಂತಾನು ನೋಡದೆ ಮುಖಕ್ಕೆ ಆಸಿಡ್ ಹುಯ್ದು ಬಿಡ್ತೀನಿ. ಇದೇನಪ್ಪ ನೀನು ಓಮ್ ಪಿಕ್ಚರ್ ಸ್ಟೈಲ್ ಅಲ್ಲಿ ಮಾತಾಡ್ತೀಯಾ? ನೀನು ಹೀಗೆ ಅಡ್ಬಾಯ್ ಹಾಕಿದ್ರೆ ಪೊಲೀಸ್ ಸ್ಟೋರಿ ಸ್ಟೈಲ್ ನಲ್ಲಿ ಹೊದಿಬೇಕಾಗುತ್ತೆ. ಹುಡುಗ ಕಪ್ಪಗಿದಾನೆ ಅಂತ ಹುಡುಗಿ ರಿಜೆಕ್ಟ್ ಮಾಡ್ಬಿಟ್ರೆ ರೀ ಈ ಮುಂಗುಳ್ನ ಸರಿ ಮಾಡ್ರಿ, ಒಳ್ಳೆ ರಿತಿಕ್ ರೋಷನ್ ತರ ಕಾಣಿಸ್ತಾನೆ. ಆ ಹುಡುಗಿ ರಿತಿಕ್ ರೋಷನ್ ಬೇಡ ಅಂದ್ಬಿಟ್ಲು, ಹಂಗೆ ಇವನು ಬೇಡ ಅಂದ್ಬಿಟ್ರೆ ಆ ಹುಡುಗಿ ಮೆಚ್ಚೋ ಹಾಗೆ ಇವನಿಗೆ ವಿಚಿತ್ರವಾದ ಹೇರ್ ಸ್ಟೈಲ್ ಮಾಡಬೇಕಲ್ಲ. ಹೇಗೆ ಮಾಡೋದು? ಆ ಹೇರ್ ಸ್ಟೈಲ್ ಹೇಗೆ ಮಾಡೋದು? ಸೆಂಟ್ರ್ ಶಾಪ್ ಸಿಂಡ್ರೋಮ್ ನಿಮ್ಮನ್ನು ಆಟವಾಡಿಸುತ್ತದೆ. ತೆಗಿಯೋ ಬಾಯ್ನ, ತೆಗಿಯೋ ಬಾಯ್ನ. ಯಾಕಲ್ಲೇ ನಿಂತ್ಬಿಟ್ರಿ? ಬನ್ನಿ 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 ಬನ್ನಿ. ಕುಚೇಲನ ಮನೆಗೆ ಶ್ರೀಕೃಷ್ಣ ಬಂದಂಗಾಯ್ತು. ನಾನು ಶ್ರೀಕೃಷ್ಣನ ಅವತಾರನೇ ಪರಂದಮ್ಮನವ್ರೆ. ನಾನು ಯಾರ ತಲೆ ಮೇಲೆ ಕೈ ಇಟ್ರು ಅವ್ರ ತಲೆ ಫುಲ್ ಖಾಲಿ ಸೈಟು. ಬ್ಯೂಟಿಫುಲ್ ಹೇರ್ ಸ್ಟೈಲ್, ಐ ಲೈಕ್ ಇಟ್. ಬನ್ನಿ 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 ಬನ್ನಿ. ಇವಳು ನನ್ನ ಧರ್ಮಪತ್ನಿ ಐಶ್ವರ್ಯ. ಬನ್ನಿ 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 ಬನ್ನಿ. ವಾಟ್ ಅ ಬ್ಯಾಡ್ ಹೌಸ್, ವಾಟ್ ಅ ಬ್ಯಾಡ್ ಹೌಸ್. ಒಳ್ಳೆ ನಾಯಿ ಗೂಡು ಇದ್ದಾಗಿದೆ. ನೋ ಕಲರ್, ನೋ ಶೇಪ್, ನೋ ಟೇಸ್ಟ್. ಅಂತೀಯ ಇವರೇ ನನ್ನ ಮಗ ಧನ. Beautiful hairstyle of India. I like it. Mr. India, this is for you. Oh, Salman Khan body, foreign face, Rajni look, Bairagi hairstyle. Oh God, I like him. ಅಣ್ಣ ನಿನಗೇನನ್ಸುತ್ತೆ? ನನಗ ಅಮ್ಮ ತಾಯಿ ಅನ್ಸುತ್ತೆ. ವೆರಿ ಬೋಲ್ಡ್ ಟೇಸ್ಟ್ ನಿಂದು. I'm fascinated by him. ಈ ದನನ ನೋಡ್ತಾ ಇದ್ರೆ ನನಗೆ ಏನೇನೋ ಫೀಲಿಂಗ್ ಆಗುತ್ತೆ. ಅಣ್ಣ ನಾನು ಈ ದನನ ಮದ್ವೆ ಆಗ್ತೀನಿ. Oh my God, you are liking this chimpanzee. No, I can't. I want. I can't. I want him, that's all. ಇಲ್ಲ ಅಂದ್ರೆ ನಾನು ಕೆರೆలో ಬಾವಿನ ಬಿದ್ದು ಈಜ್ಕೊಂಡು ಸತ್ತೋಗ್ಬಿಡ್ತೀನಿ. ಓ ಲಕ್ಷ್ಮಿ, ಕತ್ತರಿಸಿದ್ರೆ 3 ಮನೆಗಾಗಲ್ಲ. ಅವನ್ ಏನಂತ ಬದ್ಲಾಗ್ತೀಯಮ್ಮ? ನೋಡಿ, ನಿಮಗೇನೇ ಇಷ್ಟ ಇಲ್ಲದೆ ಇದ್ರು ಈ ಕಟಕರ ಭಾಷೆಯಲ್ಲಿ ಮಾತಾಡಬೇಡಿ ನೀವು. ನೋಡಿ ಮಿಸ್ಟರ್ ಪರಂದಾಮಯ್ಯ, ಬಿಸ್ನೆಸ್ ವಿಷಯದಲ್ಲಿ, ರಿಲೇಶನ್ಶಿಪ್ ವಿಷಯದಲ್ಲಿ ನಾವು ಕಟಕರಾಗೆ ಇರ್ಬೇಕಾಗುತ್ತೆ. ಮಾತಾಡು. ಅವಳ ಜಾತಕ ಪ್ರಕಾರ ಅವಳು ಹೋಗೋ ಮನೆಗೆ ಅದೃಷ್ಟ ಲಕ್ಷ್ಮಿ ಹೊರಟೋಗುತ್ತೆ ಅಂತ ತಾನೇ ನಿನ್ ಭಯ. ಅದಕ್ಕೆ ಬೇಕಂತಲೇ ಅಡ್ಗಾಲ ಹಾಕ್ತಿದ್ಯೋ? ಅಣ್ಣ, I have decided.
ನಾನ್ ಮದ್ವೆ ಆದ್ರೆ ಈ ದನನೇ ನನ್ ಮದ್ವೆ ಆಗೋದು. ಅಲ್ಲಮ್ಮ, ಆ ದನನ ಮದ್ವೆ ಈ ಕೊಟ್ಟಿಗೆ ಹೇಗಮ್ಮ ಇರ್ತೀಯ? ಆ ನಮ್ ಕಲ್ಕತ್ತಾ ಪ್ಯಾಲೇಸ್ ಅಲ್ಲಿ ದನದ ಕೊಟ್ಟಿಗೆ ಇದೆ. ನೋ 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 ನೋ. ಹುಡುಗಿನೇ ಹುಡುಗನ ಒಪ್ಕೊಂಡ್ಮೇಲೆ ನೀವ್ಯಾಕೆ ತಕರಾರು ಮಾಡ್ತೀರಾ? ಸುಮ್ಮನೆ ಒಪ್ಕೊಂಡ್ಬಿಡಿ. ನಮ್ಗೆ ಏನ್ ಕಡಿಮೆ ಆಗಿದೆ ಅಂತೀರಾ? ದುಡ್ಡಿಲ್ಲ ಅನ್ನೋದೊಂದು ಬಿಟ್ರೆ ನಮ್ದು ರಾಜವಂಶವೇ. ಹೌದಣ್ಣ? ಓಕೆ ಓಕೆ, ನಿನ್ ಹಠ ನಿಂದು, ನಾನ್ ಹೇಳಿದ್ ಕೇಳ್ತೀಯಾ? ಓಕೆ ಓಕೆ, ಅಂತೂ ಒಪ್ಕೊಂಡ್ಬಿಟ್ರಲ್ಲ, ತುಂಬಾ ಸಂತೋಷ. ಮದುವೆ ಯಾವಾಗ ಇಟ್ಕೊಳ್ಳೋಣ? 1 ವರ್ಷ ಬಿಟ್ಟು. 1 ವರ್ಷ ಬಿಟ್ಟ? ಯಾಕೆ? ಎಸ್ ಎಸ್ ಮಿಸ್ಟರ್ ಪರಂದಾಮಯ್ಯ, ಅದ್ರ ಅರೇಂಜ್ಮೆಂಟ್ಸ್ಗೆ 1 ವರ್ಷ ಬೇಕಾಗುತ್ತೆ. ಅರೇಂಜ್ಮೆಂಟ್ಗೆ 1 ವರ್ಷ ಬೇಕಾ? ಹೌದು ಮಿಸ್ಟರ್ ಪರಂದಾಮಯ್ಯ, ನಮ್ ಸ್ಟ್ಯಾಟಸ್ಗೆ ತಕ್ಕಾಗೆ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ನೆಲ್ಲ ಇನ್ವೈಟ್ ಮಾಡ್ಬೇಕು. ನಮ್ ಫ್ರೆಂಡ್ಸ್ ಆದ ಟಾಟಾ, ಬಿರ್ಲಾ, ಅಂಬಾನಿ ಅವ್ರನ್ನೆಲ್ಲ ಕರಿಬೇಕು. ಜೊತೆ ಫಿಲ್ಮ್ ಸ್ಟಾರ್ಸ್ ಆದ ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ರಜನಿಕಾಂತ್, ಚಿರಂಜೀವಿ, ನಮ್ ರಾಜಣ್ಣ, ಇವ್ರು ಡೇಟ್ ತಗೋಬೇಕು. ಇದೆಲ್ಲ ಸುಲಭದ ಮಾತಾ? ನಿಜ ನಿಜ, ದೊಡ್ಡ ಫ್ಯಾಮಿಲಿ ಮದುವೆ. ಹೌದು, ಡೇಟ್ಸ್ ಎಲ್ಲ ತಗೊಂಡ್ಮೇಲೆ ಮೈಸೂರು ಪ್ಯಾಲೇಸ್ ಅಲ್ಲೋ, ಬ್ಯಾಂಗ್ಳೂರ್ ಪ್ಯಾಲೇಸ್ ಅಲ್ಲೋ ಗ್ರ್ಯಾಂಡ್ ಮದ್ವೆ ಮಾಡ್ಬೇಕು. ಅಣ್ಣ, ನನಗೆ ಆಡಂಬರದ ಮದ್ವೆ ಇಲ್ಲ, ಬೇಡ. ಸಿಂಪಲ್ ಆಗಿ ಯಾವ್ದಾದ್ರು ಟೆಂಪಲ್ ಅಲ್ಲಿ ಮದ್ವೆ ಮಾಡು. ಟೆಂಪಲ್ ಅಲ್ಲಿ ಮದ್ವೆನಾ? ಓ ಮೈ ಗಾಡ್, ಈ ಕಲ್ಕತ್ತಾ ಕಿಂಗ್ ಚಾನ್ಸನ್ ತಂಗಿ ಮದ್ವೆ ಟೆಂಪಲ್ ಅಲ್ಲ? ನೋ ನೋ ನೋ, ಹೈಲಿ ಇಂಪಾಸಿಬಲ್. ಪಾಸಿಬಲ್. ನಾನು ಟೆಂಪಲ್ ನಲ್ಲೇ ಮದ್ವೆ ಆಗೋದು. ಈ VIP ಗಳನ್ನೆಲ್ಲ ಕರೀದೆ ಟೆಂಪಲ್ ಅಲ್ಲಿ ಮದ್ವೆ ಸ್ಟ್ಯಾಟಸ್ ಏನಾಗಬೇಕು? ನೋ 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 ನೋ. ಅಣ್ಣ ಹೇಳ್ದ ಕೇಳಮ್ಮ, ಅವ್ರ ಪ್ರಿಸ್ಟೇಜು, ಅವ್ರ ಸ್ಟೇಟಸ್ ತಕ್ಕಂತೆ ಅದ್ದೂರಿಯ ಮದುವೆ ಮಾಡ್ಬೇಕು ಬೇಡವೋ? ನೋ, ಐ ಡೋಂಟ್ ವಾಂಟ್ ಟು ಲಿಸನ್. ನಾನ್ ಮದ್ವೆ ಆದ್ರೆ ಟೆಂಪಲ್ ನಲ್ಲೇ. ಹಠ ಮಾರಿ ನನ್ನ ಮಾತನ್ನೇ ಕೇಳ, ನಿಮ್ ಮಾತಲ್ಲಿ ಕೇಳ್ತಾರೆ ಪರಂದಾಮಯ್ಯನವ್ರೆ. ಒಂದ್ ಕೆಲಸ ಮಾಡೋಣ. ಏನ್ ಮಾಡೋಣ? ಮದ್ವೆ ಕ್ಯಾನ್ಸಲ್ ಮಾಡ್ಬೇಡ. ಎಲ್ಲ ನನ್ನ ಮಗನೇ, ಅದೃಷ್ಟ ಲಕ್ಷ್ಮಿ ಹೊರಟೋಗ್ತಾಳೆ ಅಂತ ಈ ರೂಟ್ ನಲ್ಲಿ ಮದುವೆ ಮುರಿಯಕ್ಕೆ ನೋಡ್ತಾ ಇದೀಯಾ? ನಾನು ಬಿಡ್ತೀನೋ? ಮದುವೆ ನಿಲ್ಸೋದು ಅಷ್ಟು ಚೆನ್ನಾಗಿರೋದಿಲ್ಲ. ಯಾಕೆಂದ್ರೆ ಈಗಿನ ಕಾಲದ ಹುಡುಗರು ಈ ಲವ್ ಸ್ಟೋರಿ ಸಿನಿಮಾ ನೋಡಿ ತುಂಬಾ ಕೆಟ್ಟೋಗ್ಬಿಟ್ಟಿದ್ದಾರೆ. ನಾವಾ ಮದುವೆ ಮಾಡಿದ್ರೆ ಸರಿ, ಇಲ್ಲ ಅವ್ರ ಹಾಗೆ ಹೊರಡೋಗ್ತಾರೆ, ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನನಗ್ ತಾನೇ ಕೆಟ್ಟ ಹೆಸರು. ಎಸ್ ಎಸ್ ಪರಂದಾಮಯ್ಯ, ಯು ಆರ್ ರೈಟ್. ನಾನು ಆ ಡೈರೆಕ್ಷನ್ ಯೋಚನೆ ಮಾಡ್ಲಿಲ್ಲ. ಓಕೆ ಓಕೆ, ನಿಮ್ಮೆಲ್ಲರೂ ಆಗ್ಲಿ ಬಿಡಿ. ಆದ್ರೆ ಒಂದು ಏನು, ನನ್ ತಂಗಿ ಒಂದೊಂದ್ಸಾರಿ ಬಹಳ ವಿಚಿತ್ರವಾಗಿ ಆಡ್ತಾಳೆ. ದಾರಿಯಲ್ಲಿ ಯಾರನ್ನೇ ನೋಡಿದ್ರು ಹೋಗಿ ಖಾಲಿ ಬಿದ್ದು ಬಿಡ್ತಾಳೆ. ಅದನ್ನ ನೀವು ತಪ್ಪಾಗಿ ಅರ್ಥ ತಿಳ್ಕೊಬಾರ್ದು. ಛೇ 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 ಛೇ, ಅದನ್ನೆಲ್ಲ ತಪ್ಪು ತಿಳ್ಕೊಳಕ್ ಆಗುತ್ತೆ? ಕಾಲಿಗೆ ತಾನೇ ಬೀಳೋದು, ಬೀಳ್ಲಿ ಬಿಡಿ. ನಾಳೆ ಮದುವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ. ನಾಳೆನೇ ಮದುವೆನಾ? ನನ್ ತಂಗಿ ಮದುವೆ. ನನ್ ತಂಗಿ ಮದುವೆ, ಓ ನನ್ ತಂಗಿ ಮದುವೆ. ವಿಶ್ವಶಂಭುವಂ ವಿಶ್ವನಾರಾಯಣಂ ದೇವಮಕ್ಷರಂ ಪರಮಂ ಪದಂ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಟೆಂಪಲ್ ಮದುವೆ ಚೆನ್ನಾಗಿದೆ. ನಮೋಸ್ತುತೆ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೇ ಬಧ್ನಾಮಿ ಶುಭಗೆ ಸಂಜೀವ ಶರದಶತಂ. ಕಾಲ ಚೆನ್ನಾಗಿ ಬಾಳಿ ಮಕ್ಕಳು. ನಮಗೆ ನಮಸ್ಕಾರ ಮಾಡಿದೆ. ನಾನು ಆವತ್ತೇ ನಿಮ್ಗೆ ಹೇಳಿಲ್ವಾ, ನನ್ನ ತಂಗಿ ಒಂಥರ ವಿಚಿತ್ರ ಸ್ವಭಾವದವಳು, ಸಿಗ್ದವ್ರು ನಮಸ್ಕಾರ ಮಾಡ್ಬಿಡ್ತಾ ಮೊದ್ಲು ಅಂತ. ಹೌದೌದು, ಅವತ್ತು ನಾನು ಕಾಲಿ ಬಿದ್ದ. ಬನ್ನಿ ಬನ್ನಿ, ನೀವು ಕಾಲಿ ಬಿಡು. ನೀವು ಲಾಂಗ್ ಹ್ಯಾಪಿಲಿ. ಇಷ್ಟೆಲ್ಲ ನಾಟಕ ಆಡಿ ಮದುವೆ ಮಾಡಿದ್ಯಲ್ಲೋ, ನಿನ್ ತಂಗಿ ತೊಂದರೆ ಆಗಲ್ಲ ತಾನೆ? ಏನು ತೊಂದರೆ ಆಗಲ್ಲಮ್ಮ, ಯಾರಿಗೂ ಅನುಮಾನ ಬರ್ದಿರೋ ರೀತಿ ನಡ್ಕೊಂಡಿದ್ದೀನಿ. ಅಯ್ಯೋ, ನೀನ್ ಈ ಬಂದು ಜೇಡ ನೆನ್ಸ್ಕೊಂಡ್ರೆ ನನ್ ಮೈ ನಡ್ಕ ಬರುತ್ತೆ. ನಾನಿರುವ ನೀನ್ ಯಾಕಮ್ಮ ಹೆದರ್ತೀಯ? ಈ ಗೋವಿಂದ ಸ್ಕೆಚ್ ಅಂದ್ರೆ ಸ್ಕೆಚ್. ಇನ್ಮೇಲೆ ನನ್ನ ತಂಗಿ ಸುಖ ಸಂತೋಷದಿಂದ ಬದುಕ್ತಾಳೆ. ಇವತ್ತಿಂದ ಶುರುವಾಯ್ತು ನನ್ನ ತಂಗಿ ಶುಕ್ರದೇಸೆ. ಲಕ್ಷ್ಮಿ, ಹಾಲ್ ತಗೊಂಡು ರೂಮಿಗೆ ಹೋಗಮ್ಮ. ನಮ್ ಧನುಗೆ ದೊಡ್ಡ ಶ್ರೀಮಂತರ ಮನೆ ಸಂಬಂಧ ಸಿಕ್ತು. ಅದೆಲ್ಲ ಹಿಡಿರೋ ಕಾಲ ಬಂತು. ಏನಾಯ್ತಮ್ಮ? ಹಾಲಿನ ಗ್ಲಾಸ್ ನಲ್ಲಿ ಹಲ್ಲಿ ಬಿದ್ದಿದೆ. ಏನೋ ಹಲ್ಲಿನ? ಹೌದಮ್ಮ, ಹಲ್ಲಿನೇ. ಇಲ್ಲಿ ನೋಡು. ಅಯ್ಯೋ, ಎಷ್ಟು
ದಿನ ಹಾಲ್ನಲ್ಲಿ ಹಲ್ಲಿ ಬಿದ್ದಿದೆ ಅಂದ್ರೆ ಏನೋ ಎಡವಟ್ಟಾಗಿರ್ಬೇಕು. ಯಾವುದಕ್ಕೂ ಜ್ಯೋತಿಷ್ ಫೋನ್ ಮಾಡ್ತೀನಿ ಇರು. ಹಲೋ ಶರ್ಮಾ, ನಾನು ಪರಂದಾಮಯ್ಯ. ಇವತ್ತು ನನ್ನ ಮಗನ ಪ್ರಸ್ತುತ ದಿನ. ಹಾಲ್ನಲ್ಲಿ ಹಲ್ಲಿ ಬಿದ್ದೋಯ್ತು. ಏನು ಅಪಶಕುನಾನ? ಹೌದಾ? ಹುಟ್ಟೋ ಮಕ್ಕಳು ಕುಂಟ್ರು ಕೂಡ್ರಾಗ್ಬಿಡ್ತಾರ? ಏನು ಇನ್ನು 6 ತಿಂಗಳು ಈ ಕಾರ್ಯ ನಡೆಯೋ ಹಾಗೆ ಇಲ್ವಾ? ಏನು ಅಕಸ್ಮಾತ್ ನಡೆದ್ರೆ ತಂದೆ ತಾಯಿಗಳು ನೆಗೆದು ಬಿದ್ದು ಹೋಗ್ತಾರ? ಆಯ್ತಾಯ್ತು. ಕೇಳ್ದೇನೋ, ಇನ್ನು 6 ತಿಂಗಳು ಈ ಕಾರ್ಯ ನಡೆಯೋ ಹಾಗೇ ಇಲ್ಲ. ಲಕ್ಷ್ಮಿ, ನೀನು ಹೋಗಿ ನಿಮ್ಮ ಅತ್ತೆ ಜೊತೆ ಮಲ್ಕೊಮ್ಮ, ನಾನು ಈ ದನದ ಜೊತೆ ಮಲ್ಕೋತೀನಿ. ಹಾಗೆ ಹೋಗ್ತಾ ಹಾಲು ಚೆಲ್ಬಿಟ್ಟು ಹೋಗಮ್ಮ. ಸರಿ ಮಾವಯ್ಯ. ಇನ್ನು ಇಲ್ಲೇ ಯಾಕೋ ನಿಂತಿದ್ಯಾ? ಅಪ್ಪ, ಏನಪ್ಪ? ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ನಮ್ ಅನುಕೂಲಕ್ಕೆ ಮಾಡ್ಕೊಂಡಿರೋದಲ್ವಾ? ಈ ಹಲ್ಲಿ ಶಾಸ್ತ್ರ ನಿಜನಾ ಅಪ್ಪ? ನನ್ಗೆ ಯಾಕೋ ನಂಬಿಕೆನೆ ಬರ್ತಾ ಇಲ್ಲ. ಹೌದಾ? ಹೋಗಿ ಸೈಲೆಂಟ್ ಆಗಿ ಮಲ್ಕೋ. ಹೆಚ್ಚಿಗೆ ಮಾತಾಡದೆ ಸೈನಡ್ ಹಾಕಿ ಸಾಯಿಸ್ಬಿಡ್ತೀನಿ. ಹೋಗ. ಏನ್ ಮುಖ ನೋಡ್ತಾ ಇದ್ದೀಯ? ಹೋಗ. ಛೇ, ಏನು ಮಕ್ಕಳು ಏನು, ತಂದೆ ತಾಯಿ ನೆಗಡಿ ಬಿದ್ರು ಪರವಾಗಿಲ್ಲ, ಇವ್ರಿಗೆ ಪ್ರಸ್ತಾವ ಬೇಕಂತೆ. ನನ್ನ ಒಳ್ಳೆ ಮನಸ್ಸನ್ನ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ವೇ? ಗುಡ್ ಮಾರ್ನಿಂಗ್ ಪರಂದಾಮಯ್ಯನವರೇ. ಓ ಕೃಷ್ಣ ಅವರು, ಬನ್ನಿ 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 ಬನ್ನಿ. ನಿನ್ನೆ ರಾತ್ರಿ ಶಾಸ್ತ್ರ ಸಂಪ್ರದಾಯ ಎಲ್ಲ ಸಾಂಗವಾಗಿ ನಡೀತಾ? ಓ, ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಎಲ್ಲ ನಡೆದೋಯ್ತು. ವೆರಿ ಗುಡ್. ಚೆನ್ನಾಗಿದ್ದೀನಿ. ಹೌ ಆರ್ ಯು ಮೈ ಸಿಸ್ಟರ್? ಐ ಆಮ್ ಫೈನ್ ಅಣ್ಣ. ಇದೇನಿದು ಗೋಣಿಚೀಲ ಹಾಕೊಂಡು ಬಂದಿದ್ದೀರಾ? ಕನ್ನಡಕ ಹಾಕೊಂಡು ನೋಡಿ, ಗೋಣಿಚೀಲನೋ ಗ್ವಾಲಿಯ ಸುಟ್ಟೋದ ಗೊತ್ತಾಗುತ್ತೆ. ಅಯ್ಯೋ, ಈ ಕುರುಳಿನ ಕಟ್ಕೊಂಡು ನನಗಂತೂ ಸಾಕಾಗೋಯ್ತಪ್ಪ ಜೀವನ. ಒಳ್ಳೆ ಸೂಟ್ ಹಾಕೊಂಡು ಬಂದಿದ್ದೀರಾ. ಏನಾಯ್ತು ತನ? ಅಪ್ಪ, ನನ್ ಕೆಲಸ ಸಿಕ್ಬಿಟ್ಟಪ್ಪ. ತಿಂಗಳಿಗೆ 10,000 ರೂಪಾಯಿ ಸಂಬಳ. ವೆರಿ ಗುಡ್. ನೋಡ್ರ ಪರಂದಾಮಯ್ಯನವರೇ, ನಾನು ಆವತ್ತ ಹೇಳಿಲ್ವಾ ನನ್ನ ತಂಗಿ ಅದೃಷ್ಟ ಲಕ್ಷ್ಮಿ ಅಂತ? ನೋಡಿ, ಅವಳು ನಿಮ್ಮನ್ನ ಸೊಸೆ ಆದ ಕೂಡ್ಲೆ ಅದೃಷ್ಟ ಲಕ್ಷ್ಮಿ ನಿಮ್ಮನ್ನ ಬಾಗಿಲು ಬಡಿತಾ ಇದೆ. ನಿಜ ನಿಜ. ಇಷ್ಟು ದಿನ ಕೆಲಸ ಇಲ್ಲದೆ ಅಲಿತಿದ್ದ ನನ್ನ ಮಗನಿಗೆ 10,000 ರೂಪಾಯಿ ಸಂಬಳದ ಕೆಲಸ ಸಿಕ್ಕಿದೆ ಅಂದ್ಮೇಲೆ ಅದೃಷ್ಟ ಸೂಚನೆ. ಅದೇ ಪರಂದಾಮಯ್ಯನವರೇ, ನಂಗೆ ಭಯ ಆಗ್ತಿರೋದು. ನಮ್ಮನೆ ಅದೃಷ್ಟ ಲಕ್ಷ್ಮಿ ನಿಮ್ಮನೆ ಬಂದ್ಬಿಡ್ತು. ಇನ್ ನಮ್ಮನೆ ಗತಿ ಏನಾಗುತ್ತೋ ಗೋವಿಂದ. ಫೋನು. ಹಲೋ, ಐ ಆಮ್ ಸ್ಯಾಮ್ಸನ್ ಕ್ರಿಸ್ ಹಿಯರ್. ನಾನು ಕೆಂಚ. ಹಲೋ ಮಿಸ್ಟರ್ ಕೆಂಚ್. ನೀನ್ ಮಾತಾಡ್ತಿರೋದು ಕಲ್ಕತ್ತಾದಿಂದ ತಾನೆ? ಕಲ್ಕತ್ತಾನ? ಕೋಣಗುಂಟೆಯಿಂದ. ಏನ್ ಹೇಳ್ತಿದ್ಯಾ? ನಾನೇನ್ ಹೇಳಿ, ನಿನ್ನೆ ತಾನೇ ಕೊಡುವ ಅಂತ ಹೇಳಿದ್ದು. ನಿನ್ ಬುದ್ಧಿ ನೆಟ್ಗೆದ್ದು ಮಾತಾಡ್ತಿದ್ಯ ತಾನೆ? ನನ್ ಬುದ್ಧಿಗೆ ಏನಾಗಿದ್ಯೋ? ಏನು ಫ್ಯಾಕ್ಟ್ರಿ ಎಲ್ಲ ಸುಟ್ಟ? ಫ್ಯಾಕ್ಟ್ರಿನಾ? ಇಲ್ಲಿ ಕಾರ್ಬನ್ ಕಸ ಸುಡ್ತಿದ್ದಾರೆ. ಓ ಗಾಡ್, ಕಂಪ್ಲೀಟ್ ಸುಟ್ಟೋಯ್ತ? ಇನ್ನೂ ಇಲ್ಲ, ಇನ್ನೂ ಸ್ವಲ್ಪ ಸುಡ್ಬೇಕು. ಟೈಮಿಗೆ ಸರಿಯಾಗಿ ಇನ್ಸೂರೆನ್ಸ್ ಕಟ್ಟಿದಿರಿ ತಾನೆ? ಕಸಕ್ಕೆಂತ ಇನ್ಸೂರೆನ್ಸಾ? ಏನು ಇನ್ಸೂರೆನ್ಸ್ ನಿಮ್ ಟೈಮಿಗೆ ಸರಿಯಾಗಿ ಕಟ್ಟಿರ್ಲಿಲ್ವಾ? ಸ್ಟುಪಿಡ್ ಇಡಿಯಟ್ ಕೌಂಟರ್ ಫೆಲೋ. ಟೈಮಿಗೆ ಸರಿಯಾಗಿ ಕಟ್ಟೋದಕ್ಕೆ ಏನಾಗಿತ್ತು ನಿಮ್ಗೆ? ಜವಾಬ್ದಾರಿ ಇಲ್ಲ ಬೇವರ್ಸಿಗಳು ನೀವು. ನಾನು ಊರಲ್ಲಿ ಇಲ್ಲ ಅಂದ್ರೆ ಸಾಕು, ಸೆಟಪ್ ಗಳನ್ನು ಕಟ್ಕೊಂಡ್ಬಿಟ್ಟು ಫ್ಯಾಕ್ಟ್ರಿನ ಮರೆಸ್ಬಿಡ್ತಾರೆ ಈ ರೋಗ್. ಸಾಕು ನಿಲ್ಸೋ, ಏನೋ ಮಾತಾಡ್ತೀಯ. ₹1 ವೇಸ್ಟ್. ಫೋನ್ ಇಡ್ತೀನಿ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ನಾನು ಅವತ್ತು ಇನ್ಸೂರೆನ್ಸ್ ಕಟ್ಟೋದಕ್ಕೆ ಅಂತ ದುಡ್ಡು ಕೊಟ್ಟು ಬಂದಲ್ಲೋ, ಏನ್ ಮಾಡ್ತೀಯ ಬಡ್ಡಿ ಮಗನೇ? ಸುಳ್ಳು ಹೇಳ್ತೀನೋ ಬೇವರ್ಸಿ ಮಗನೇ? ಐ ವಿಲ್ ಕಮ್ ದೇರ್ ಅಂಡ್ ಕಿಕ್ ಯು ಆಲ್ ಇಂಟು ಬಂಗಾಳ ಕೊಲ್ಲಿ. ಯು ಇರ್ರೆಸ್ಪಾನ್ಸಿಬಲ್ ಬ್ರೂಡ್ಸ್. ಐ ವಿಲ್ ಕಮ್ ಅಂಡ್ ಟೀಚ್ ಯು. ಏನಾಯ್ತಣ್ಣ ನಮ್ ಫ್ಯಾಕ್ಟ್ರಿಗೆ? ಅಯ್ಯೋ, ನಮ್ ಕಲ್ಕತ್ತಾ ಫ್ಯಾಕ್ಟ್ರಿ ಬೆಂಕಿ ಬಿದ್ಬಿಡ್ತಮ್ಮ. ನೀನ್ ಈ ಮನೆ ಕಾಲಿಟ್ಟೆ, ಅದೃಷ್ಟ ಲಕ್ಷ್ಮಿ ನಿನ್ ಜೊತೆಗೆ ಬಂದ್ಬಿಡ್ತು. ನಮ್ಮನೆ ಬೆಂಕಿ ಬಿದ್ಬಿಡ್ತಮ್ಮ. ಅದಕ್ಕೇನಮ್ಮ ನಾನು ಆವತ್ತು ನಿಂಗೆ ಹೇಳಿದ್ದು ಈ ಮದುವೆ ಬೇಡ 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 ಅಂತ. ಓಕೆ, ನಾನು ಬರ್ತೀನಮ್ಮ. ಅಣ್ಣ, ನಾನು ಬರ್ತೀನಣ್ಣ. ಅಯ್ಯೋ ಬೇಡಮ್ಮ, ನೀನ್ಯಾಕಮ್ಮ ಬೆಂಕಿ ಬಿದ್ಕೊಂಪೆ ಬರ್ತೀಯ? ನನ್ ಕಷ್ಟ ನಾನು ಅನುಭವಿಸ್ತೀನಿ, ನೀನ್ ಸುಖವಾಗಿರಮ್ಮ ಸಾಕು. ಅಣ್ಣ, ನೋ ಲಕ್ಷ್ಮಿ, ನೋ ಲಕ್ಷ್ಮಿ, ನೋ. ಕೊಟ್ಟ ಹೆಣ್ಣು ಫ್ಯಾಮಿಲಿಯಿಂದ ಔಟ್ ಅಮ್ಮ. ಐ ವಿಲ್ ಮ್ಯಾನೇಜ್ ಆಲ್ ದೋಸ್ ಥಿಂಗ್ಸ್. ನಾನಿನ್ ಬರ್ತೀನಿ ಪರಂದಾಮಯ್ಯನವರೇ. ಮೊದಲು ಹೋಗಿ ಬನ್ನಿ. ಪರಂದಾಮಯ್ಯನವರೇ, ನಮ್ಮ ಅದೃಷ್ಟ ಲಕ್ಷ್ಮಿ ನೀವು ಕಿತ್ಕೊಂಡ್ಬಿಟ್ರಿ. ನೀವು ಸುಖವಾಗಿ ಬರ್ತೀನಿ.
ಅದೃಷ್ಟ ಲಕ್ಷ್ಮಿ ನಮ್ಮ ಮನೆಗೆ ಬಂದ್ಬಿಟ್ಲು. ಇನ್ನು ನಾನು ಗೆದ್ದೆ, ನಾನೇ ಕಿಂಗು. ಗೋವಿಂದ್ ಗೋವಿಂದ್ ಗೋವಿಂದ್, ಯಾಕೆ ಹೀಗೆ ಡಲ್ಲಾಗಿದ್ದೀರಾ? ನೀನು ಇವತ್ತು ಕೆಲ್ಸಕ್ಕೆ ಹೋಗಲ್ವಾ? ಕೆಲಸ ಅಲ್ಲ, ನನಗೆ ಇನ್ನು ಮೇಲೆ ಕೆಲಸ ಇಲ್ಲ. ಏನ್ ಹೇಳ್ತಿದ್ದೀರಾ ನೀವು? ನಾನು ಅವತ್ತು ಹೇಳಿದ್ನಲ್ಲ ಸರ್. ಏನ್ ಹೇಳ್ದೆ ಅವತ್ತು? ಅದೇ ನನ್ನ ತಂಗಿ ಗಂಡ ಧನರಾಜ್ ಅಂತ B.Com ಮಾಡ್ಕೊಂಡಿದ್ದಾನೆ, ಒಳ್ಳೆ ಹುಡುಗ, ಕೆಲಸ ಇಲ್ಲ. ನೀವು ದೊಡ್ಡ ಮನ್ಸು ಮಾಡಿ ಅವನಿಗೆ ಒಂದು ಕೆಲಸ ಕೊಡ್ಬೇಕು ಅಂತ. ನಾನ್ ದೊಡ್ಡ ಮನಸ್ಸು ಮಾಡಿದ್ರು ಕೂಡ ಕೆಲಸ ಇರ್ಬೇಕಲ್ಲ. ನಿನ್ಗೆ ಗೊತ್ತು ನಮ್ಮಲ್ಲಿ ಎಲ್ಲಾ ಕೆಲ್ಸಕ್ಕೂ ಜನ ಇದ್ದಾರೆ ಅಂತ. ಈಗಂತೂ ತಕ್ಷಣಕ್ಕೆ ಯಾವ ಕೆಲ್ಸನೂ ಖಾಲಿ ಇಲ್ಲ. ಯಾರಾದ್ರೂ ಕೆಲಸ ಬಿಟ್ರೆ ಯೋಚನೆ ಮಾಡ್ಬೋದು. ಅಲ್ಲಯ್ಯ, ಅಷ್ಟಕ್ಕೂ ಇಷ್ಟು ಒಳ್ಳೆ ಆಫೀಸು ಸಂಬಳ ಬಿಟ್ಟು ಯಾರು ಹೋಗ್ತಾರಯ್ಯ? ಯಾರಾದ್ರೂ ಕೆಲಸ ಬಿಟ್ರೆ ಅವಾಗ ಯೋಚನೆ ಮಾಡ್ಬೋದು ಅಲ್ವಾ ಸರ್? ಅಯ್ಯೋ, ಅದ್ ಕೆಲಸ ಬಿಟ್ಟಾಗ್ತಾನೆ. ಹಾಗಾದ್ರೆ ನಾನು ನನ್ನ ಕೆಲಸ ಬಿಡ್ತೀನಿ ಸರ್. ನನ್ನ ಕೆಲಸ ಅವನಿಗೆ ಕೊಡಿ ಸರ್. ನಿಮ್ ತಲೆಗೆಲ್ಲ ಕೆಟ್ಟಿದೇನ್ರಿ? ಯಾರಾದ್ರೂ ತಮ್ಮ ತಂಗಿ ಗಂಡನ ಕೆಲಸ ಸಿಕ್ಲಿ ಅಂತ ತಮ್ಮ ಕೆಲಸ ಬಿಟ್ಬಿಡ್ತಾರೇನ್ರಿ? ಹೋಗ ಕೆಲಸ ನೋಡ್ಕೊಳ್ರಿ. ಸರ್ ಸರ್ ಹಾಗನ್ಬೇಡಿ ಸರ್, ನನ್ನ ತಂಗಿ ಬಾಳಿನ ಪ್ರಶ್ನೆ ಸರ್. ಡೋಂಟ್ ಬಿಕಮ್ ಸೆಂಟಿಮೆಂಟಲ್ ಫೂಲ್ ಐಸೆ. ನಿಮ್ ತಂಗಿಗೋಸ್ಕರ ನಿಮ್ ಬಾಳ ಹಾಳು ಮಾಡ್ಕೊತೀರೇನ್ರಿ? ಹೋಗ್ರಿ, ನಿಮ್ ತಂಗಿ ಗಂಡನಿಗೆ ಬೇರೆ ಯಾವ್ದಾದ್ರು ಕೆಲಸ ಸಿಗುತ್ತೆ. ಸಿಗುತ್ತೆ ಸರ್, ಆದ್ರೆ ಇಷ್ಟು ಒಳ್ಳೆ ಬಾಸು, ಇಷ್ಟು ಒಳ್ಳೆ ಸಂಬಳ ಎಲ್ಲಿ ಸಿಗುತ್ತೆ ಸರ್? ಅಯ್ಯೋ ಗೋವಿಂದ್, ಇಂಥ ಒಳ್ಳೆ ಕೆಲಸ, ಒಳ್ಳೆ ಸಂಬಳ ಸಿಗೋದು ಈ ಕಾಲದಲ್ಲಿ ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತು. ಹೋಗಿ ಹೋಗಿ ಇಂಥ ಕೆಲಸ ಬಿಡ್ತೀನಿ ಅಂತೀಯಲ್ಲ, ನೀ ಮೂರ್ಖ ಕಣಯ್ಯ ನೀನು. ನಾನು ಮೂರ್ಖನೇ ಇರ್ಬೋದು ಸರ್, ಆದ್ರೆ ಆ ಮೂರ್ಖತನ ಹಿಂದೆ ನನ್ನ ತಂಗಿ ಸುಖವಾಗಿರ್ಬೇಕು ಅನ್ನೋ ಅಭಿಲಾಷೆ ಇದೆ ಸರ್. ಅಯ್ಯೋ, ನಿನ್ಗೆ ಯಾವ ರೀತಿ ಹೇಳ್ಬೇಕು? ಛೇ, ಓಕೆನಯ್ಯ, ನಿನ್ ತಂಗಿ ಗಂಡನ ಬಯೋಡಾಟಾ ತಂದ್ಕೊಡು, ನಿನ್ ಕೆಲಸ ಅವನು ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ನಿಮ್ಮ ಋಣ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ಸರ್. ಕಾವ್ಯ, ಯಾಕೆ ಕಣ್ಣೀರು? ಇಂಥ ಒಬ್ಬ ಹೃದಯವಂತ ಅಣ್ಣ ಸಿಕ್ಕಿರೋ ಆ ರಶ್ಮಿ ಎಷ್ಟು ಅದೃಷ್ಟವಂತ ಗೋವಿಂದ್. ಇಂಥ ಕಣ್ಣೀರು ಹಾಕೋ ಹೆಂಡತಿ ಸಿಗೋದಕ್ಕೆ ನಾನು ಎಷ್ಟು ಅದೃಷ್ಟ ಮಾಡಿದ್ದೆ ಗೋವಿಂದ. ಏನ್ರಿ, ನಿಮಗ್ ಸೀರಿಯಸ್ನೆಸ್ ಅನ್ನೋದೇ ಇಲ್ವಾ? ಯಾವಾಗ ನೋಡಿದ್ರೆ ಬರೀ ತಮಾಷೆನಾ? ಸೀರಿಯಸ್ನೆಸ್ ಇಂದ ಸಾಧಿಸೋದೇನಿದೆ ಕಾವ್ಯ? ಬದುಕು ಹೇಗೆ ಬರುತ್ತೋ ಹಾಗೆ ರಿಸೀವ್ ಮಾಡ್ಕೊಂಡು ಸಂತೋಷವಾಗಿರ್ಬೇಕು. ಸಂತೋಷನಾ? ಒಂದ್ ಸಂತೋಷದ ವಿಷಯ. ಏನು? ನನಗೆ ಕೆಲಸ ಸಿಕ್ಬಿಡ್ತು. ವೆರಿ ಗುಡ್. ತಿಂಗಳಿಗೆ 3,000 ರೂಪಾಯಿ ಸಂಬಳ. ನೋಡ್ದ್ಯಾ, ನನ್ನ ಕೆಲಸ ಹೋಯ್ತು, ನಿನ್ ಕೆಲಸ ಬಂತು. ಒಟ್ನಲ್ಲಿ ಜೀವನ ಜಟ್ಕ ಬಂಡಿ ಹೇಗ್ ಬ್ಯಾಲೆನ್ಸ್ ಆಯ್ತು ನೋಡ್ದ್ಯಾ? ಮೊದ್ಲು ಸ್ವೀಟ್ ಕೊಡ್ಸು, ಬಿಡಲ್ಲ ನಿನ್ನ. ಬಾ ಬಾಯ್. ಬಾಯ್ ಮಗ. ಅಮ್ಮ 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 ಹೀರೋಯಿನ್ ಜೊತೆ ಡ್ಯೂಯೆಟ್ ಆಡಿದಾಯ್ತೇನಪ್ಪ? ಡ್ಯೂಯೆಟ್ ಸ್ಟಾರ್ಟ್ ಮಾಡ್ಬೇಕಮ್ಮ. ಅಷ್ಟೊಂದು ಒಂದು ಕರೀಬೇಕು ಅಡ್ಡ ಬಂದ್ಬಿಡ್ತು ಡನ್ನ. ಆ ಕರಿಬೇಕು ನಮ್ ತರನೇ ಇತ್ತೇನಪ್ಪ? ಅಯ್ಯೋ, ಎಷ್ಟು ಕರೆಕ್ಟ್ ಆಗಿ ಹೇಳಿಯಮ್ಮ. ಎಲೆ ಮಾರಿ ಮುಂದೆ ನಾನು ಕರಿಬೇಕಿಂತ ನಿನ್ನ ಕಣ್ಣಿಗೆ ಕಾಣಿಸ್ತೀನೇನೋ? ಮಾಟ ಮಂತ್ರ ಮಾಡಿ ನಿನ್ನ ಬಲೆಗೆ ಹಾಕೊಂಡಿದ್ದಾಳೆ. ಅದಕ್ಕೆ ಅವಳು ಹೇಳ್ದಾಗೆ ಕುಣ್ಕೊಂಡ್ ಬಿದ್ದಿದ್ಯಾ. ಮಾಡೋ ಕೆಲಸದ ಕಡೆ ಗಮನನೂ ಇಲ್ದೆ ಅವಳಿಂದ ಸುತ್ತಾಡೋ ಬೀದಿ ನಾಯಿ ತರ ಆಗೋಗಿದ್ಯಾ. ಏನಾಯ್ತಳಿ ಅಂದ್ರೆ ನನ್ ಮಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತಾ? ನಿಮ್ ಮಗಳಿಗೆ ಏನು ಆಗಿಲ್ಲತ್ತೆ, ಆದ್ರೆ ಬಾವ ಹೀಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗೊತ್ತು, ಅವನು ಈ ರೀತಿ ಮಾಡೋನೆ ಅಂತ ನನಗ್ ಗೊತ್ತು. ಅವನು ಈ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ ಅಳಿ ಅಂದ್ರೆ ಅವ್ನ ಹಣೆ ಬರನೇ ಹಾಗೆ. ಇವನು ಉದ್ಧಾರ ಆಗಲ್ಲ, ಬೇರೆಯವರನ್ನು ಉದ್ಧಾರ ಆಗಕ್ ಬಿಡಲ್ಲ. ಕೋತಿ ತಾನ್ ಕೆಳೋದಲ್ದೆ ವನವನ್ನೆಲ್ಲ ಕೆಡಿಸ್ತಾ ಅಂದ ಹಾಗೆ ಇವನು ಹಾಳಾಗೋದಲ್ದೆ ಎಲ್ಲರನ್ನೂ ಹಾಳು ಮಾಡ್ಬಿಡ್ತಾನೆ. ಅದ್ ಯಾವ ನಷ್ಟದಲ್ಲಿ ಹುಟ್ಬಿಟ್ಟಿಯೋ? ಹುಟ್ಟಿದಾಗಿನಿಂದ ನಾನು ಹೊಟ್ಟೆ ಉರುತ್ತಿದ್ಯಲ್ಲೋ. ಮುಗಿತಾ ನಿನ್ನ ಅಷ್ಟೋತ್ತರ? ಸೈಡ್ ಪ್ಲೀಸ್, ಸೈಡ್ ಪ್ಲೀಸ್. ಹ, ಈಗ ಹೇಳೋದನ ಅದೇನು ಅಂತ. ನನಗೆ ಕೆಲಸ ಸಿಗ್ಬೇಕು ಅಂತ ನಿಮ್ ಕೆಲಸ ನನ್ ಕೊಡ್ಸಿದಿರಲ್ಲ, ಇದು ಅನ್ಯಾಯ ತಾನೆ? ಪಿಯೋನ್ ಎಲ್ಲ ವಿಷಯ ನಂಗೆ ಹೇಳ್ದ. ನಿಮ್ ಜೀವನ ನೀವು ಹಾಳು ಮಾಡ್ಕೊಂಡು ನನ್ನನ್ನು ಉದ್ಧಾರ ಮಾಡೋದು ಸರಿ ಅಲ್ಲ ಭಾವ. ಬನ್ನಿ ಬಾಸ್ ಹತ್ರ ಎಲ್ಲ ಮಾತಾಡೋಣ. ನನಗೆ ಕೆಲಸ ಬೇಡ. ನೋಡೋದನ, ನೀವಿಬ್ರು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೇ ನಾನು ಈ ಕೆಲಸ ಕೊಡ್ಸಿದ್ದು. ಕೆಲಸ ಇಲ್ದಿದ್ ಮಗ ಅಂತ ಅಪ್ಪ ಆಡ್ಕೊಳ್ಳೋದು, ಅವ್ರ ಹಂಗಲ್ಲಿ ನೀನ್ ಬದುಕೋದು, ನೀವು ಚೆನ್ನಾಗಿರೋದಿಲ್ಲ ಅಂತ ಯೋಚನೆ ಮಾಡೇ ನಾನು ಈ ಕೆಲಸ ಕೊಡ್ಸಿದ್ದಪ್ಪ. ಅದು ನಿಮ್ ಕೆಲಸ. ನೀವು ನನ್ನ ಕೆಲಸ ತಾನೆ, ನಾನೋಗಿ ಬೇರೆ ಕೆಲಸ ನೋಡ್ಕೋತೀನಿ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡಬೇಡ, ಅದನ್ನ ಮನ್ಸಿಗೆ ಹಚ್ಕೋಬೇಡ. ಆಮೇಲೆ ನಾನ್ ಮಾಡಿರೋ ಕೆಲ್ಸಕ್ಕೆ ಅರ್ಥನೇ ಇರೋದಿಲ್ಲ. ನಿಮ್ಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ನನಗೆ ತಿಳಿಸಿಲ್ಲ ಭಾವ. ನನ್ನ ತಂಗಿ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಪ್ಪ, ಅದೇ ನಿನ್ನ ಸ್ವಲ್ಪ ಕೃತಜ್ಞತೆ. ಖಂಡಿತ ಚೆನ್ನಾಗಿ ನೋಡ್ಕೋತೀನಿ ಭಾವ. ನಾನಿನ್ ಬರ್ತೀನಿ. ಕಾಪಿ ಕುಡ್ಕೊಳೋದ? ಅಯ್ಯೋ, ಆಫೀಸಿಗೆ ಲೇಟ್ ಆಗುತ್ತೆ, ಮತ್ತೊಂದ್ ದಿನ ಬರ್ತೀನಿ. ಬರ್ತೀನಿ ಭಾವ, ಮತ್ತೆ ಬರ್ತೀನಿ. ಸಾಯಂಕಾಲ ಸಿಗಪ್ಪ. ಹಾ ಹಾ. ಯಾಕಮ್ಮ ಹೀಗ್ ನೋಡ್ತಾ ಇದೀಯಾ?
ದೊಡ್ಡವರಾದ್ರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೋದು, ಚಿಕ್ಕವ್ರ ಹತ್ರ ಯಾಕೆ ಕ್ಷಮೆ ಕೇಳೋದು ಅಂತ ನನ್ಗೆ ಅರ್ಥ ಆಗ್ತಿಲ್ಲಪ್ಪ. ಏನಮ್ಮ ದೊಡ್ಡ ದೊಡ್ಡ ಪದಗಳನ್ನೆಲ್ಲ ಬಳಸ್ತಾ ಇದೀಯಾ? ನಿನ್ ತಂಗಿ ಸುಖಕ್ಕೋಸ್ಕರ ನಿನ್ ಕೆಲ್ಸನೇ ತ್ಯಾಗ ಮಾಡ್ಬಿಟ್ಟಲ್ಲೋ, ಅದು ಗೊತ್ತಿಲ್ದೆ ನೀನ್ ನನ್ ಎಷ್ಟೆಲ್ಲ ಬೈಬಿಟ್ನಲ್ಲೋ. ಅಮ್ಮ, ನನ್ನನ್ ಬೈಯೋದಕ್ಕೆ ನಿನ್ನನ್ ಬಿಟ್ರೆ ಯಾರಿದಾರಮ್ಮ? ನೀನ್ ಬೈತಾ ಇರ್ಬೇಕು, ನಾನು ನಿನ್ ರೇಗಿಸ್ತಾ ಇರ್ಬೇಕು, ಆಗ್ಲೇ ಈ ಮನೆಗೊಂದು ಕಳೆ. ಬಾರ ಒಂದ್ ತುತ್ತು ಊಟ ಮಾಡು ಬಾ. ಒಂದ್ ತುತ್ತೆಲ್ಲ ಊಟ ಸಾಕಾಗಲ್ಲಮ್ಮ ನಂಗೆ. ನನಗೆ ಗೊತ್ತಿಲ್ವೇನೋ, ನಡಿ ನಡಿ. ಓ ಬಿಟ್ರಿ ಹಾಯ್, ಬಿಡಕ್ಕಲ್ಲ ಚಿನ್ನ, ನಿನ್ ಮದ್ವೆ ಆಗಿರೋದು. ಮಾವಾಗಿ ನೋಡಿದ್ರೆ ಯಾರು? ನಮ್ಮ ಅಪ್ಪನ. ಆ ಗೋರಿಲ್ಲ ಈಗ ತಾನೇ ರೂಮ್ ಹೋಯ್ತು. ಒಂದ್ ವೇಳೆ ಅದ್ ಬಂದ್ರು ಗೊತ್ತಾಗತ್ತೆ ಬಿಡು. ಹೇಗ್ ಗೊತ್ತಾಗತ್ತೆ? ನಮ್ಮ ಅಪ್ಪನ ತಲೆ ಇದೆಯಲ್ಲ, ಅದ್ರ ಮೇಲೆ ಬೆಳಕ್ ಬಿಟ್ರೆ ಕನ್ನಡಿ ತರ ಪಳಪಳ ಅಂತ ಮಿಂಚುತ್ತೆ. ಕಮಾಂಡ್ ಡಾರ್ಲಿಂಗ್. ಹಲ್ದಿ ಶಾಸ್ತ್ರ. ನಮ್ಮ ಅಪ್ಪ ಡೈನೋಸಾರ್ಗೆ ನಾನು ಕೇರ್ ಮಾಡ್ಲಿಲ್ಲ, ಇನ್ನು ಹಲ್ಲಿ ಅದ್ ಸಿಲ್ಲಿ. ಬಾರೆ ಇಲ್ಲಿ. ಎಲ್ಲಿ? ಏನಿದು? ನೀನ್ ಕೋಗಿಲೆ ಕಂತಲ್ಲಿ ಕಾಕಿ ಕಿರ್ಚಾಟ ಕೇಳಿಸ್ತಿದ? ಎಲ್ಲಿ ಬಿಡು, ಅಡ್ಜಸ್ಟ್ ಮಾಡ್ಕೋತೀನಿ. ಏಯ್ ಬಾರೆ 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 ಸ್ವಲ್ಪ ಹೇಳ್ಕೊಳಮ್ಮ. ಎತ್ತಿತ್ತು ಕನ್ನಡ ಹಾಕೊಳೆ. ಏನಪ್ಪ ಅದು? ಹಿರಿಯ ಕೆಳಗೆ. ಎಲ್ಲ ಬಂಗಾರದ್ದೇ. ಲಕ್ಷ್ಮಿ, ನೀನ್ ನಮ್ಮ ಪಾಲಿ ನಿಜವಾಗ್ಲೂ ಭಾಗ್ಯಲಕ್ಷ್ಮಿನೇ ಕಣಮ್ಮ. ಇಷ್ಟು ದಿನ ಭೂಮಿಲಿದ್ದು ನಮ್ಮ ಪೂರ್ವಜರ ಸಂಪತ್ತು ನಿನ್ನ ಪುಣ್ಯದಿಂದ ನಮಗೆ ಸಿಕ್ತು. ಲೋ ಧನ, ಇದು ನಮ್ಮ ತಂಬೂರಿ ದಾಸೈನ ಸಂಪತ್ತು. ಶತ್ರುಗಳಿಂದ ಕಾಪಾಡೋದಕ್ಕೆ ಇದನ್ನ ಭೂಮಿಲಿ ಬಚ್ಚಿಟ್ಟಿದ್ರು ಅಂತ ಕಾಣುತ್ತೆ. ಈಗ ಇದ್ರ ಬೆಲೆ ಏನಿಲ್ಲ ಅಂದ್ರು 10 ಕೋಟಿ ರೂಪಾಯಿ. 10 ಕೋಟಿ ರೂಪಾಯಿ. ಅಯ್ಯೋ ಅಯ್ಯೋ. ಬಾ ಒಂದ್ ಸಂತೋಷದ ವಿಷಯ. ಏನು? ನಿನ್ನೆ ಗುಲಾಬಿ ಗಿಡಕ್ಕೆ ಹೊಂಡ ಆಗಿತ್ತಿರ್ಬೇಕಾದ್ರೆ ನಿಧಿ ಸಿಕ್ತು ಭಾವ. ನಿಧಿನ? ಹಾ, ಒಂದ್ ಕಬ್ಬಿಣದ ಪೆಟ್ಟಿಗೆ ತುಂಬಾ ಆಭರಣಗಳೇ. ಅದ್ರಲ್ಲಿ ಕಿರೀಟಗಳು ಇರ್ಬೇಕಲ್ಲ? ಇತ್ತು ಬಾಬಾ. ರತ್ನ ಕಚ್ಚಿದ ಉಂಗುರಗಳು ಅದು ಇತ್ತು. ಆಮೇಲೆ ಕಂಟೆ ಹಾರನೂ ಇರ್ಬೇಕಲ್ಲ? ಇತ್ತು ಬಾಬಾ. ಆಮೇಲೆ ಟಾಪು ಅಟಾಣ ಚಿನ್ನದಂದ್ರ ಎಲ್ಲ ಅಯ್ಯೋ ವಸ್ತು ಇತ್ತು. ಬಾಬಾ, ನೀವು ಅಷ್ಟು ಕರೆಕ್ಟ್ ಆಗಿ ಹೇಗೆ ಹೇಳಿದ್ರಿ? ಇಟ್ಟಿದ್ದಾದ್ರೆ ಮಿಸ್ ಆಗಿದೆ, ಯಾಕೆ ಹೇಳಿದೆ? ಅಂದ್ರೆ ಅಂದ್ರೆ ಕಿರೀಟಕ್ಕೆಲ್ಲ 50-50 ರೂಪಾಯಿ ಹಾಕ್ತೀನಿ. ಇದು ತೋಡ್ ಬಂದಿ, ಇದಕ್ಕೆ 30 ರೂಪಾಯಿ ಹಾಕ್ತೀನಿ. ಇದಕ್ಕೆ 20 ರೂಪಾಯಿ, ಇದು 25 ರೂಪಾಯಿ. ಆಮೇಲೆ ಇವಕ್ಕೆಲ್ಲ 10 ರೂಪಾಯಿ ಹಾಕ್ತೀನಿ. ನಿನ್ ಡ್ರಾಮಾ ಮುಗಿದ ತಕ್ಷಣ ಇದನ್ನೆಲ್ಲ ಕರೆಕ್ಟ್ ವಾಪಸ್ ಬೇರೆಯವರೆಲ್ಲ ಅದಕ್ಕೆ ಇದಕ್ಕೆ ಅಂತ ಕೇಳ್ತಾನೆ ಇರ್ತಾರೆ, ಗೊತ್ತಾಯ್ತಾ? ಓಕೆ, ಖಂಡಿತ. ಡಾಯ್ ಏನು ನೋಡ್ತಲ್ಲ. ಅಮ್ಮ, ಆ ಆಭರಣಗಳೆಲ್ಲ ನಾಟಕದ ತಪ್ಪಲಿದ? ಇದು ನಾಟಕದ ಒಂದು ಭಾಗನಾ? ಪಾಪ ನಾವ್ ಅಪ್ಪ ಅಮ್ಮ ಅದ್ ನಿಜ ಅನ್ಕೊಂಡು ಅದೆಷ್ಟು ಆಸೆಗಳನ್ನ ಇಟ್ಕೊಂಡಿದಾರೋ ಏನೋ. ಭಾಗ್ಯದ ಲಕ್ಷ್ಮೀ ನಮ್ಮ ನಮ್ಮಮ್ಮ ನೀನು, ಭಾಗ್ಯದ ಲಕ್ಷ್ಮೀ ನಮ್ಮ. ಓಂ ಭಾಗ್ಯಲಕ್ಷ್ಮಿ ಆಯ ನಮಃ. ತಗೊಳ್ಳೆ. ಲೇ, ಇದನ್ನೆಲ್ಲ ಮೈಸೂರು ಮಹಾರಾಜರು ನಮ್ ತಾತ ತಂಬೂರಿ ದಾಸಯ್ಯನಿಗೆ ಕಾಣಿಕೆ ಕೊಟ್ಟಿದ್ದು. ನೋಡೋದ್ರ ಶೈನಿಂಗ್ ಹೆಂಗಿದೆ, ಇನ್ನು ಹೊಳಿತಾನೇ ಇದೆ. ಈ ಡಾಕ್ ನೋಡ್ರಿ ಹೇಗ್ ಲಕ 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 ಅಂತ ಹೊಳಿತಾ ಇದೆ. ಇದನ್ನ ಆ ಚಕ್ರಾಚಾರಿನೇ ಇರ್ಬೇಕು.
ರಾಜಾದಿ ರಾಜ ರಾಜ ಮಾರ್ಥಾಂಡ ರಾಜ ಕುಲೋತ್ತಮ ಬಲಂದಾಮಯ ಭೂಪತಿಗಳು ಆಗಮಿಸುತ್ತಿದ್ದಾರೆ. ಬಹುಪರಾತ್ ಬಹುಪರಾತ್ ಡಂಕ ನಕ ನಕ್ಕ ನಕ ಡಂಕ ನಕ ನಕ್ಕ ನಕ. ಓ ಅದೃಷ್ಟ ದೇವತೆಗೆ ನಮೋ ನಮಃ. ಮಲ್ಲರ ಮಲ್ಲ ಜಗದೇಕ ಮಲ್ಲ ಬಲಂದಾಮಯ ಭೂಪತಿಗಳ ಪಕ್ಕದಲ್ಲಿ ಮುದಕಿ ಹೆಂಡತಿಯೇ. ನೀನ್ ಹುಂಡಾಮೋಸ್ತು ನೀನೇ ಆಗಲ್ಲ ಮಹಾರಾಣಿ. ಮಹಾರಾಜರಿಗೆ ಪಟ್ಟದರಸಿ ಒಬ್ಬರಾದರೂ ಬಿಟ್ಟಿ ಅರಸಿಯರು ಬಹಳ. ನಿನ್ ಕೇಳು. ಪಟ್ಟದರಸಿಯ ಬಾಯಲ್ಲಿ ಇಂಥ ಅವಾಚ್ಯ ಶಬ್ದಗಳೇ. ಶತ್ರುಗಳೇನಾದರೂ ಇಂಥ ಮಾತುಗಳನ್ನು ಆಡಿದ್ದರೆ ಅವರ ರುಂಡವನ್ನು ಕೊಚ್ಚಿ ಹಾಕುತ್ತಿದ್ದೆವು. ನನಗೂ 20 ವರ್ಷ ಸರ್ವಿಸ್, ತರಕಾರಿ ಹೆಚ್ಚಿ ಹೋಗಲಿ ಬಿಡಿ ಮಹಾರಾಣಿಯವರೇ. ನಾವು ಜಗದೇಕ ಮಲ್ಲ, ನೀವು ಜಗದೇಕ ಮಲ್ಲನ ಮಲ್ಲಿ. ನಮ್ಮಲ್ಲೇಕೆ ಕಲಹ? ಮಹಾರಾಣಿಯವರಿಗೂ ಬಹುಪರಾ. ಓಹೋ ಯುವರಾಜ, ಬನ್ನಿ ಬನ್ನಿ. ಹೋಗಪ್ಪ. ತರಕಾಂಟಿ ನನ್ನ ಮಗನೇ ಬಾರೋ. ರಕ್ತ ಖಚಿತವಾದ ಈ ಆಭರಣಗಳನ್ನು ಧರಿಸಿ ನಮ್ಮ ಕಣ್ಣುಗಳಿಗೆ ಕಾಂತಿಯನ್ನುಂಟು ಮಾಡು. ಇವನ್ ಯಾರು ಹಾಕೋತಾರ? ಹೋಗಪ್ಪ. ಹಾಕೊಳ್ಳಿಲ್ಲ ಅಂದ್ರೆ ಕುರುಪ್ ಹಾಕ್ಬಿಡ್ತೀನಿ. ಪರಂದಾಮಯ ಭೂಪತಿಗಳ ಮಾತನ್ನು ಧಿಕ್ಕರಿಸುವಷ್ಟು ಸೊಕ್ಕ. ಈಗ ನಿಮಗೆ ರಾಜಕಲೆ ಬಂತು. ಈ ನಿಮ್ಮ ತೇಜಸ್ಸನ್ನು ಕಂಡು ಎಲ್ಲಿ ಸೂರ್ಯದೇವನು ಮಂಕಾಗಿ ಬಿಡುವನು ಎಂಬ ಸಂಶಯ ನಮಗೆ. ನೀವೇನನ್ನುವಿರಿ ಮಹಾರಾಣಿ? ಇದೇನು ಇಷ್ಟೇ ತಕ್ಕಂತ ಇದ್ದಾನೆ? ಭೂತಗಾಜನ್ನು ಧರಿಸಿ ಮಹಾರಾಣಿ. ಭೂತಗಾಜ? ಕನ್ನಡಕ ಕನ್ನಡಕ. ನನ್ನ ಮಗ ತಟ್ಟೆ ತರ ಮೆಚ್ಚುತ್ತಿದ್ದಾನೆ. ಯುವರಾಜ, ಕಾಲೇಜು ನಾಟಕಗಳಲ್ಲಿ ತಗಡು ಕಿರೀಟ ತಗಡು ಆಭರಣಗಳನ್ನು ಹಾಕಿಕೊಳ್ಳುತ್ತಿದ್ದೆವು. ಈಗ ಹಾಕೊಂಡಿರೋದಿನ್ನೇನೋ. ಆದರೆ ಈಗ ನಿಜವಾದ ಆಭರಣಗಳನ್ನು ಧರಿಸುವ ಯೋಗ ನಮಗೆ ಬಂದಿದೆ. ತಾವೇಕೋ ದಣಿದಂತೆ ಕಾಣುತ್ತಿದೆಯಲ್ಲ. ಅಂತಃಪುರಕ್ಕೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಯುವರಾಣಿ, ಅವರಿಗೆ ಕೂಲ್ ಡ್ರಿಂಕ್ಸ್ ಕೊಟ್ಟು ಬನ್ನಿ. ಹಾಗೆಯೇ ಆಗಲಿ ಮಹಾರಾಜ. ಏನಮ್ಮ ಮನೆ ಬಾಡಿಗೆ ಕೊಡ್ತೀರೇನಮ್ಮ? ಗೋವಿಂದ ಮನೇಲಿಲ್ಲ. ಅವನ್ ಬಂದ ತಕ್ಷಣ ಬಾಡಿಗೆ ಕೊಟ್ಟು ಕಳಿಸ್ತೇನೆ. ಏನಮ್ಮ 3 ತಿಂಗಳಿಂದ ಇದೇ ಡೈಲಾಗ್ ಹೇಳ್ತಾ ಇದ್ದೀರಾ ವಿನಃ ಮನೆ ಬಾಡಿಗೆ ಮಾತ್ರ ಕೊಟ್ಟಿಲ್ಲ ಅಲ್ಲಮ್ಮ? ನಾನು ಈ ಮನೆ ಬಾಡಿಗೆ ನಂಬ್ಕೊಂಡೇ ಜೀವನ ಮಾಡ್ತಾ ಇರೋನು. ನೋಡಿ, ಇವತ್ತು ಸಂಜೆ ಒಳಗೆ ಬಾಡಿಗೆ ಕೊಟ್ರೆ ಸರಿ, ಇಲ್ಲ ಇವತ್ತೇ ಮನೆ ಖಾಲಿ ಮಾಡ್ಬಿಡಿ. ಅದು ಬಿಟ್ಟು ಬಲವಂತವಾಗಿ ನಾನೇ ಮನೆ ಖಾಲಿ ಮಾಡಿಸೋ ಪರಿಸ್ಥಿತಿ ತಂದ್ಕೋಬೇಡಿ. ಆ ಗೋವಿಂದಿಗೂ ಹೇಳ್ಬಿಡಿ, ಗೊತ್ತಾಯ್ತೇನೋ? ಅಮ್ಮ, ಇಂಥವ್ರಿಗೆಲ್ಲ ಮನೆ ಕೊಟ್ಟು ನಾವು ಒದ್ದಾಡ್ಬೇಕು. ಬೀಗನ ನೋಡಿ ಅಮ್ಮ, ಕಾವ್ಯ ಎಲ್ಲೋದ್ಲು ಗೊತ್ತಾ? ನಿಮ್ಮನ್ನ ಹುಡಿಕೊಂಡು ಹೋದ್ಲ. ಹೌದಾ? ಸರಿ, ಬರ್ತೀನಿ. ಆಯ್ತು ಆಯ್ತಮ್ಮ. ಆ ಹಾಳು ಹುಡುಗಿ ಗೋವಿಂದನ್ ಬಲೆಗಾಕೊಂಡಿದ್ದಲ್ದೆ ಆ ಮುದಿ ಓನರ್ನ ಬಲೆಗಾಕೊಂಡ್ಬಿಟ್ಲ. ಗೋವಿಂದ ಇದಾರಮ್ಮ? ಯಾಕೆ ಅವನ್ ತಲೆ ಕೆಟ್ಟಿ ಕೆಲ್ಸಕ್ಕೆ ಬಂದ ಕಬೋಜಿ ತರ ಮಾಡಿದ್ದು ಸಾಲದೆ ನಡುವೆ ನಾರಾಯಣ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ನಿನ್ಕೊಂಡ್ ತಲೆಗೆತ್ತೆ ಅಲ್ಲ, ನನ್ ಮಗ ಸಾಕಾಗಲ್ಲ ಅಂತ ಆ ಮುದಿ ಓನರ್ಗೂ ಬಲೆ ಬೀಸಕ್ಕೆ ಹೋಗಿದ್ದೇನೆ. ನಾಚಿ ಗಟ್ಟನ್ನ ಹಂಗನಾಚಿ ಇನ್ ಎಷ್ಟು ಜನ ಹಾಳು ಮಾಡ್ಬೇಕು ಅಂತಿದ್ದೆ ನೀನು? ನಿನ್ನಂತ ಕಾಲ್ಜಾರದ ಹುಡುಗಿಯರನ್ನ ಕಂಡಲ್ಲಿ ಗುಂಡಿಟ್ಟು ಸಾಯ್ಕ್ ಬಿಡ್ಬೇಕು. ಇಲ್ಲಾಂದ್ರೆ ಸಂಸಾರಗಳೆಲ್ಲ ಸರ್ವನಾಶವಾಗಿ ಹಾಳು ಬಿದ್ದು ಕೊಂಪೆ ಆಗಿಬಿಡುತ್ತೆ. ಓಟಿರೋದು ನೋಡು, ಓಟಿರೋ ಸ್ಪೀಡ್ ನೋಡಿದ್ರೆ 100 ಮನೆ ಹಾಳಾಗೋದು ಗ್ಯಾರಂಟಿ. ನಡಿ ನಡಿ, ಹೇಳ್ತೀನಿ. ಹಾಳಾದವಳ ಕೈ ಹಿಡ್ಕೊಂಡು ಮನೆ ತನಕ ಕರ್ಕೊಂಡ್ಬರ್ತೀನೋ? ಅವಳಂತೂ ನಾಟ್ಯ ಬಿಟ್ಟು ಅವಳು ಎಲ್ಲಿ ಕಟ್ಟು ಅಲ್ಲಿಗೆ ಬರ್ತಾಳೆ. ನಿನಗದು ಮಾನ ಮರ್ಯಾದೆ ಏನೂ ಇಲ್ವೇನೋ?
ನಾಟ್ಯ ಮಾನ ಮರ್ಯಾದೆ ಬಗ್ಗೆ ನೀನ್ಯಾಕೆ ತಲೆ ಕೆಡ್ಸ್ಕೊತೀಯಾ? ನಿನ್ಗೆ ಇವ್ರು ಹುಚ್ಚಿಡಿದ್ಯಲ್ಲ, ಅದಕ್ಕೆ ನಾವೆಷ್ಟು ಹೇಳಿದ್ರು ಎಲ್ ತಲೆ ಕತ್ತುತ್ತೆ. ವಯಸ್ಸಿಗೆ ಬಂದ ಹುಡುಗರಿಗೆ ಕತ್ತೆ ಯಾವುದು ಕಸ್ತೂರಿ ಯಾವುದು ಅಂತ ನಾವ್ ಎಷ್ಟು ತಲೆ ಕೆಟ್ಕೊಂಡ್ರು ಹೇಗೆ ಗೊತ್ತಾಗುತ್ತೆ? ಅಮ್ಮ ಅಯ್ಯೋ ಪಾಪಿ ಮುಂದೆ ಇದೆ ಇಟ್ಕೊಂಡು ಅವಳಿಗೋಸ್ಕರ ಕೆಟ್ಟ ತಾಯಿನ ಕೊಲೆ ಮಾಡ್ತೀಯೇನೋ? ಯೋಚನೆ ಮಾಡು. ನಾನೆಷ್ಟು ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿದ್ದೀನಿ ಗೊತ್ತಾ? ನಾನು ಉಪವಾಸ ಇದ್ದು ನಿಮ್ಗೆಲ್ಲ ಹೊಟ್ಟೆ ತುಂಬ ಊಟ ಹಾಕಿ ಬೆಳೆಸಿದ್ದೀನಿ. ನನ್ನನ್ನೇ ಕೊಲ್ಲಕ್ ಬರ್ತೀಯೇನೋ? ತಗೊಂಬಚ್ಚು ತಗೊಂಬಚ್ಚು. ಈ ತರ ಮಾತಾಡಿ ಮಾತಾಡಿ ಅವಳನ್ನು ಸಾಯಿಸೋದ್ರಿಂದ ಒಂದೇ ಸಾರಿ ಮತ್ತೆ ತಗೊಂಡು ಕೊಚ್ಚಾಕ್ಬಿಡು. ತಗೊಂಬಚ್ಚು ಕೊಚ್ಚು. ಬೇಡ ಬೇಡ, ನಾನು ಕೊಲೆಗಡಿಕೆ ಅಲ್ಲ. ನೀನ್ ಯಾವ ರೀತಿ ಕೊಲೆಗಡಿಕೆ ಅಲ್ವೋ ಅದೇ ರೀತಿ ಅವಳು ನಾಚಿಯಾಗಿರ್ತಾವಳಲ್ಲ. ಈಚಲ ಮೇಲೆ ಕೆಳ ಕೂತವ್ರಲ್ಲ, ಹೆಂಡ ಕುಡಿಯೋರಲ್ಲ. ಯಾಕೆ ಯಾವಾಗ್ಲೂ ಅವಳನ್ನ ಅನುಮಾನ ದೃಷ್ಟಿನ ನೋಡ್ತೀಯ? ಅವಳೇನ್ ತಾಯಿಲ್ಲ ತಬ್ಲಿ ಅಂತನೋ ಅಥವಾ ಹೇಳೋರು ಕೇಳೋರು ಯಾರು ಇಲ್ಲ ಅಂತನೋ? ಇಷ್ಟಕ್ಕೂ ಅವಳು ನನ್ನ ಹುಡ್ಕೊಂಡು ಈ ಮನೆ ಬಂದಿದ್ದು ಯಾಕಂತ ಗೊತ್ತಾ ನಿಂಗೆ? ಗೊತ್ತಿಲ್ಲ. ಗೊತ್ತಿಲ್ಲದಿದ್ರು ಚೈನಾ ಗೋಡೆ ಎತ್ತರಕ್ಕೆ ಮಾತಾಡ್ತೀಯ ನೀನು? 3 ತಿಂಗಳಿಂದ ಬಾಡೆ ಕೊಡ್ಲಿಲ್ಲ ಅಂತ ಓನರ್ ಬಂದು ನಿಂಗೆ ಬೈರೋದಲ್ಲ, ಅದನ್ನ ಕೇಳಿ ನೀನ್ ಬೇಜಾರ್ ಪಟ್ಟಿಯಲ್ಲ. ಅದನ್ನ ನೋಡ್ಲಿಕ್ಕಾದ್ರೆ ಹೋಗ್ಬಿಟ್ಟು ಇವ್ ಬಯನ ಅಡ ಇಟ್ಬಿಟ್ಟು ಓನರ್ ಬಂದು ದುಡ್ಡು ಕೊಟ್ಟಿದ್ದಾಳೆ ಅಂತ ಬಾಯಿಗೆ ಬಂದಾಗ ಬೈತೀಯ ನೀನು? 3 ತಿಂಗಳಿಂದ ಕೆಲಸ ಇಲ್ಲದೆ ನಾನು ಇದ್ನಲ್ಲ, ಇವಾಗ ಎಲ್ಲಿಂದ ದುಡ್ಡು ಬಂತ ಯೋಚನೆ ಮಾಡಿದ್ಯಾ ನೀನು? ಇವಳು ಸಂಬಳದಿಂದಲೇ ನಾವಿಬ್ರು ಬುವ್ವ ಹೊಡಿತಾ ಇದ್ದಿದ್ದು. ಇಷ್ಟೇ ಯಾಕೆ, ರಶ್ಮಿ ಮದ್ವೆಗೆ ನಾನು ಕೋಟ್ಯಾಧಿಪತಿ ತರ ನಾಟಕ ಆಡ್ನಲ್ಲ, ಆ ನಾಟಕ ದುಡ್ಡು ಎಲ್ಲಿಂದ ಬಂತಂತ ಯೋಚನೆ ಮಾಡಿದ್ಯಾ ನೀನು? ಇವ್ ತಾಯಿ ಇವಳಿ ಬಿಟ್ಟೋಗಿದ್ ಒಡೆಯನ್ ಮಾರ್ಬಿಟ್ಟು ದುಡ್ಡು ಹೊಂಚಿದ್ಲು. ರಶ್ಮಿ ಮದುವೆ ಮಾಡಿದ್ ನಾನಾದ್ರೂ ಮಾಡ್ಸಿದ್ ಇವಳು. ತಿಳಿತಾ ಅಥವಾ ಈ ಬುರುಡೆ ಒಳಗೆ ಇನ್ನೇನಾದ್ರೂ ಸಂದೇಹ ಇದೆಯಾ? ಅಯ್ಯೋ ಅಯ್ಯೋ ಅಯ್ಯೋ, ಎಂತ ತಪ್ಪು ಮಾಡಿದ್ದಲ್ಲಮ್ಮ. ಇಂತ ಒಳ್ಳೆ ಹುಡುಗಿನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಲ್ಲಮ್ಮ. ನನ್ನ ನಾಲ್ಗೆ ಮಾತ್ರ ದನದ್ದು ಅನ್ಕೊಂಡಿದ್ದೆ, ಈಗ ನನ್ನ ಬುದ್ಧಿನೂ ದನದ್ದೆ. ನನ್ ಕ್ಷಮಿಸ್ಬಿಡಮ್ಮ. ನನ್ ಚಿನ್ನ, ನನ್ನ ನನ್ ಕೂಟಕ್ಕಿಟ್ಟು ಬಂದಾರ. ಅಯ್ಯೋ 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 ನೋಡಮ್ಮ, ನೀನ್ ಇಂತ ಒಳ್ಳೆ ಹುಡುಗಿಂತ ಮೊದ್ಲೇ ಗೊತ್ತಿದ್ದಿದ್ರೆ ಮೊದ್ಲು ಅವನು ನಿನ್ನ ಮನೆ ಕರ್ಕೊಂಡ್ ಬಂದಿದ್ನಲ್ಲ, ಆಗ್ಲೇ ನಿಮ್ಮಿಬ್ಬರ ಮದ್ವೆ ಮಾಡ್ತಿದ್ನಲ್ಲಮ್ಮ. ನೀನೇನು ಮದುವೆ ಮಾಡ್ಸೋದು? ನಾನು ಯಾವಾಗಲೂ ಮಾಡ್ಕೊಂಡಾಯ್ತು. ತಾಳಿ ಕೂಡ ನಂದೆ. ಅಯ್ಯೋ ಅಯ್ಯೋ ಅಯ್ಯೋ, ಕೆಟ್ಟಕ್ ಮಾತ್ರ ಕಬ್ಬಿಣ ಮುಂದೆ ಅದ್ದೆಂಟು ಮುಂದೆ ಹೆತ್ತೋಳು ನಾನಿರುವಾಗ ನನಗೆ ತಿಳಿಸಿ ಮದುವೆ ಮಾಡ್ಕೊತೀಯೇನು? ಎಷ್ಟ ಪಗುರು ನಿನ್ಗೆ? ನಾನಂದ್ರೆ ಕಾಲ್ ಕಸ ನಿನಗೆ. ಮತ್ತೆ ನನಗೆ ಚಮಕ್ ತೋರಿಸ್ತೀಯೇನೋ? ನಿನ್ನಂತವರನ್ನು ಸುಮ್ಮನೆ ಬಿಡಬಾರ್ದು. ಇಷ್ಟು ಚೆನ್ನಾಗಿದ್ದರು ಸಡನ್ ಆಗಿ ಚೇಂಜ್ ಆಗ್ಬಿಟ್ರಲ್ಲ ನಿಮ್ ತಾಯಿ. ನಮ್ ತಾಯಿ ಸ್ಪೆಷಾಲಿಟಿನೇ ಹಾಗೆ, ಯಾವಾಗ ಏರ್ತಾಳೋ ಯಾವಾಗ ಎಳಿತಾಳೋ ಒಂದು ಗೊತ್ತಾಗಲ್ಲ. ತಗೊಳ್ಳಿ, ನೀನ್ ಅವಳಿಗೆ ಅವಳು ನಿನ್ಗೆ ಆಟಿ ಮಾಡ್ಕೊಳ್ಳಿ. ನಾನ್ ಮಾಡೋ ಹಾಗಿಲ್ಲ. ಇದೆಲ್ಲ ಯಾವಾಗ್ಲೂ ಆಗೋಯ್ತಮ್ಮ? ಆಗೋಯ್ತಾ? ಯಾರು ಮಾಡಿದ್ರು? ರಶ್ಮಿ. ರಶ್ಮಿನಾ? ಓ, ಅವಳು ಸೇರ್ಕೊಂಡ್ಲ ನಿನ್ನ ನಾಟಕದಲ್ಲಿ. ಮಾಡ್ಲಿ, ಅವಳಿಗೆ ಮಾಡ್ತೀನಿ. ತಗೊಳ್ಳಿ, ಆಟಿ ಮಾಡ್ಕೊಳ್ಳಿ. ತೊಳೆ. ಆರತಿ ಎತ್ತಿರೆ ನಾರಿ ಮಣಿಗೆ. ತಗೋ ಮಾಡು. ಈ ಸೇರನ್ನ ಬಲ್ಗಾಲಲ್ಲಿ ಕಿಕ್ ಮಾಡ್ಬಿಟ್ಟು ಒಳಗಡೆ ಬಾ. ಯಾಕೆ ಎಡಗಾಲಲ್ಲಿ ಒದಿಬಾರ್ದಾ? ಎಡಗಾಲಲ್ಲಿ ಒದಿಯೋದು ನಿನ್ನನ್ನ. ಒದಿ.